ಸ್ನೇಹಿತರೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ಸುಳ್ಯದ ದಟ್ಟ ಕಾಡಿನ ಮಧ್ಯೆ ಇರುವ ಎಲಿಮಲೆಯಲ್ಲಿ ನಿವೃತ್ತ ಶಿಕ್ಷಕ MG ಕಜೆಯವರು ಕಟ್ಟಿದ ಇಂಟರ್ಲಾಕಿಂಗ್ ಮಡ್ ಬ್ಲಾಕಿನ ಮನೆಯನ್ನು. ಮಾಳಿಗೆ ಇಲ್ಲದಿದ್ದರೂ ಮಾಳಿಗೆ ಮನೆಯಂತೆ ತೋರುವ ಈ ವಿಶೇಷ ವಿನ್ಯಾಸದ ಮನೆಯ ಗೋಡೆಗಳಿಗೆ ಸಾರಣೆಯನ್ನೇ ಮಾಡಿಲ್ಲ. ವರ್ಷದ 4-5 ತಿಂಗಳು ಧಾರಾಕಾರ ಮಳೆ ಸುರಿಯುವ ಎಲಿಮಲೆಯಲ್ಲಿರುವ ಈ ಎಕ್ಸ್ಪೋಸ್ಡ್ ವಾಲ್ನ ಮನೆ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಮಡ್ ಬ್ಲಾಕಿನ ಮನೆ ಕಟ್ಟಲು ಆಸಕ್ತಿ ಇದ್ದರೂ ಅಳುಕಿರುವವರಿಗೆ ಮಾದರಿಯಂತಿದೆ. MG ಕಜೆ ಸರ್ ಕೈಗೆಟುಕುವ ವೆಚ್ಚದಲ್ಲಿ ಸರಳವಾಗಿ ತಮ್ಮ ಅಗತ್ಯಕ್ಕೆ ತಕ್ಕಂತೆ ಕಟ್ಟಿರುವ ಹಸೆಮನೆಯ ಈ ಆಪ್ತ ಹೋಮ್ ಟೂರಿಗೆ ನಿಮಗೆ ಸ್ವಾಗತ ಗೆಳೆಯರೇ. ಮುಂದುವರಿಯುವ ಮುನ್ನ ದಯವಿಟ್ಟು ವೈಡ್ ಆಂಗಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ಶ್ರೀಯುತ MG ಕಜೆ ಅವರನ್ನು ನಾವೀಗ ಮಾತಾಡಿಸ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ. ತಮಗೂ ಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೀಕ್ಷಕರಿಗೂ ಕೂಡ ಈ ಒಂದು ಹೋಮ್ ಟೂರಿಗೆ ಸ್ವಾಗತ. ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮದೊಂದು ಕಿರು ಪರಿಚಯ. ನನ್ನ ವ್ಯಾಸಂಗ ಎಲ್ಲ ಇದು ಹಳ್ಳಿ ಶಾಲೆಯಲ್ಲಿ ಆದ್ದು. ಆಮೇಲೆ ನಾನು ಟ್ರೈನಿಂಗ್ ಎಲ್ಲ ಮಾಡಿ ಹಳ್ಳಿಕೆಯಲ್ಲಿ ಸ್ವಲ್ಪ ಸಮಯ ಟೀಚರ್ ಆಗಿದ್ದೆ. ಆನಂತರ ಸರ್ಕಾರಿ ಶಾಲೆಯಲ್ಲಿ ಸುಮಾರು ವರ್ಷ, ಟೋಟಲಿ 28 ವರ್ಷ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಇದರ ಮಧ್ಯೆ ನಾನು ಸ್ಕೌಟ್ ಆ್ಯಂಡ್ ಗೈಡಲ್ಲಿ ತುಂಬ ಕೆಲಸ ಮಾಡಿದ್ದೇನೆ. ಸ್ಕೌಟ್ ಆ್ಯಂಡ್ ಗೈಡಲ್ಲಿ ನಾನು ಆರ್ಗನೈಸರಾಗಿ ಕೆಲಸ ಮಾಡಿದ್ದೇನೆ. ಆಮೇಲೆ ರಿಟೈರ್ಡ್ ಆದ ನಂತರ ಜಿಲ್ಲಾ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ದೇನೆ. ಅದರ ಅಡಿಯಲ್ಲಿ BU ಆಫೀಸ್ನಲ್ಲಿ ಎಜುಕೇಷನ್ ಕೋಆರ್ಡಿನೇಟರ್ ಆಗಿ 2 ವರ್ಷ ಇದ್ದೆ. ಆಮೇಲೆ ರಿಟೈರ್ಡ್ ಆಗಿ ಊರಿಗೆ ಬಂದೆ. ಓಕೆ. ಸೊ ಈಗ ರಿಟೈರ್ ಆದ ಮೇಲೆ ನೀವು ಒಂದು ರೀತಿಯಲ್ಲಿ ಫುಲ್ ಟೈಮ್ ಕೃಷಿಕರೇ ಅಲ್ವಾ? ರಿಟೈರ್ಡ್ ಆದಮೇಲೆ ಅದೇ 10 ವರ್ಷ ನಾನು ಇದರಲ್ಲಿ ಸ್ಕೌಟ್ ಆ್ಯಂಡ್ ಗೈಡಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲ. ಅದೇ ಆರ್ಗನೈಸರ್ ಆಗಿ ಕೆಲಸ ಮಾಡಿದೆ. ಆಮೇಲೆ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದೆ. ಅದು ಆದ ನಂತರ ನಾನು ಮತ್ತೆ ಊರಿಗೆ ಬಂದದ್ದು. ಕೃಷಿ ಏನು ಹೇಳಿಕೊಳ್ಳುವಂಥದ್ದು ಏನಿಲ್ಲ, ಆದರೆ ನನಗೆ ಈ ವಾತಾವರಣ ನನಗೆ ಬೇಕು ಅಂತ ಅನಿಸಿತ್ತು ಆರೋಗ್ಯ ದೃಷ್ಟಿಯಿಂದ. ಸರಿ, ಅದಕ್ಕೋಸ್ಕರ ನಾವು ಊರಿಗೆ ಬಂದದ್ದು. ಓಕೆ. ಹಾಗೆ ನಿಮ್ಮ ಶ್ರೀಮತಿಯವರ ಬಗ್ಗೆ ಒಂದು ಪರಿಚಯ. ನನ್ನ ಶ್ರೀಮತಿ ಅವಳು ಒಳ್ಳೆ ಆರ್ಟಿಸ್ಟ್. ಅವಳು ಹೆಸರು ಸರ್? ನಳಿನಿ ಕಜೆ ಅಂತೇಳಿ. ಓಕೆ. ಅವಳು ಮಂಗಳೂರು ತಾಲೂಕಿನ ಅರೆಕಳದ ರಾಮಕೃಷ್ಣ ಅನುದಾನಿತ ಹೈಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿದಳು. ತುಂಬ ಚಿತ್ರಗಳನ್ನು ಮಾಡಿದ್ದಾಳೆ. ಅವಳದು ಎಕ್ಸಿಬಿಷನ್ 2-3 ಸಲ ಆಗಿತ್ತು. ಅವಳ ಚಿತ್ರ ಕೂಡ ಇಲ್ಲಿ ಉಂಟು, 1-2-3 ಉಂಟು. ಹೌದು. ಓಕೆ. ಸೊ ಈಗ ನಿವೃತ್ತಿಯ ಅವರು ಕೂಡ? ಅವರು ನಿವೃತ್ತಿ. ಸರ್, ಬಹಳ ಸುಂದರವಾದಂಥ ಒಂದು ಮನೆಯನ್ನ ಏನು ನಿಸರ್ಗದ ನಡುವೆ ಕಟ್ಟಿದ್ದೀರಿ. ಹೌದು. ನಿಮಗೆ ಅಭಿನಂದನೆಗಳು ಮೊದಲನೆಯದಾಗಿ. ಧನ್ಯವಾದಗಳು ಸರ್. ಎಕ್ಸ್ಪೋಸ್ಡ್ ವಾಲ್ ಮನೆಯನ್ನ ಕಟ್ಟಿದ್ದೀರಿ. ಈ ಮನೆಯನ್ನ ನೀವು ಯಾವ ವರ್ಷ ಕಟ್ಟಿದ್ರಿ ಸರ್? ಇದು 2024 ಫೆಬ್ರವರಿಗೆ ನಾವು ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದೇವೆ. ಫಿನಿಶ್ ಅದು ಡಿಸೆಂಬರಲ್ಲಿ ನಾವು ಗೃಹ ಪ್ರವೇಶ ಇಟ್ಕೊಂಡಿದ್ದೆವು. ಈಗ 1 ವರ್ಷ ಕಳೆಯಿತು. 1 ವರ್ಷ 3 ತಿಂಗಳು ಆಯ್ತು ಈಗ ಸುಮಾರಾಗಿ. ಹೌದು. ಓಕೆ. ಸೊ ಈ ಮನೆಯ ನಿರ್ಮಾಣಕ್ಕೆ ನೀವು ಬಳಸಿದಂಥ ಸೈಟಲ್ ಡೈಮೆನ್ಷನ್ ಎಷ್ಟು ಸರ್? ಇದಕ್ಕೆ 30 × 39.6 ಅಡಿ. ಸೊ ರಫ್ಲಿ 1200 ಸ್ಕ್ವೇರ್ ಫೀಟ್. 1200 ಹತ್ರ ಆಗ್ತದೆ ಅಲ್ವಾ? 1180 ಚಿಲ್ಲರೆ ಆಗ್ತದೆ. 1200 ಅಂತಲೇ ಇಟ್ಕೊಳ್ವಾ. ಓಕೆ. ಅನಂತರ ಇದು ಯಾವ ಡೈರೆಕ್ಷನ್ ನಲ್ಲಿ ಫೇಸ್ ಆಗಿದೆ ಸರ್? ಪೂರ್ವಕ್ಕೆ ಮುಖ ಮಾಡಿಕೊಂಡು ಉಂಟು ಈಗ. ಸುಮಾರು ಎಷ್ಟು ಸ್ಕ್ವೇರ್ ಫೀಟ್ ವಿಸ್ತೀರ್ಣ ಇದೆ ಸರ್ ಈ ಮನೆ? ಹೆಚ್ಚು ಕಮ್ಮಿ 1200 ಅಂತ ಇಟ್ಕೊಳ್ಬಹುದು. ಅನಂತರ ಇದು 2 ಬೆಡ್ರೂಮ್ ಮನೆನ ಸರ್? 2 ಬೆಡ್ರೂಮ್, 1 ಹಾಲ್, 1 ಕಿಚನ್. ಅಷ್ಟೇ. ರೈಟ್. ಧಾರಾಳ ಮಳೆ ಆಗುವಂತಹ ಪ್ರದೇಶ ಇದು. ಆಲ್ಮೋಸ್ಟ್ ಒಂದು ರೀತಿಯ ಅರಣ್ಯದ ನಡುವೆ ಇರುವಂತ ಏನು ಊರು ಎಲಿಮಲೆ ಅಂದ್ರೆ ಒಂದು ಕಾಡು ಪ್ರದೇಶದ ಜಾಗ ಇದು ಅಲ್ವಾ? ಆ ಕಡೆ ಹೋದ್ರೆ ಕೋಟಮಲೆ ಅಂತ ಸಿಗ್ತದೆ. ಎಲಿಮಲೆಯಿಂದ ಆಚೆಗೆ ಬಂಟಮಲೆ ಅಂತ ಸಿಗ್ತದೆ. ಎಲ್ಲ ಕಾಡೆ ಸುತ್ತ ಕಾಡು. ಇಲ್ಲಿ ನೀವು ಮಡ್ ಬ್ಲಾಕ್ ಬಳಸಿ ಒಂದು ಎಕ್ಸ್ಪೋಸ್ಡ್ ವಾಲ್ ಇರುವಂತ ಮನೆ ಕಟ್ಟುವಂತ ಒಂದು ಯೋಚನೆ ಮಾಡಿದ್ರಿ. ಹೌದು. ನಿಮಗೆ ಧೈರ್ಯ ಬಂತ?
ಧೈರ್ಯ ಬಂತು, ಯಾಕಂದ್ರೆ ಹಾ ನನಗೆ ಆಸೆ ಇದ್ದದ್ದು ಮೊದಲಿಂದಲೂ ಅದೇ, ಹಾ ಹಾ ಪರಿಸರಕ್ಕೆ ಸ್ನೇಹವಾಗಿರುವಂತ ಮನೆಯನ್ನೇ ಮಾಡಬೇಕು ಅಂತ ಹೇಳಿ. ಓಕೆ ಆಮೇಲೆ ಇದನ್ನು ಕಟ್ಟಲಿಕ್ಕೆ ಮುಂದೆ ನಾನು ತುಂಬಾ ಮನೆಗಳನ್ನು ಹೋಗಿ ವೀಕ್ಷಣೆ ಮಾಡಿದ್ದೇನೆ. ಐ ಸಿ ಎಲ್ಲರದ್ದು ಕೂಡ ಪಾಸಿಟಿವ್ ನನಗೆ ಆನ್ಸರ್ ಸಿಕ್ಕಿತ್ತು. ಹಾ ಹಾ ಹಾಗಾಗಿ ನನಗೆ ಬೇಕು ಅಂತ ಅನಿಸಿತು, ಹಾಗೆ ಮಾಡಿದೆ ನಾನು. ಓಕೆ ಅದೇ ಒಂದು ನನ್ನ ಆಲೋಚನೆ ಇದ್ದದ್ದು. ಸರಿ ಸರ್, ಈ ಮನೆಗೆ ಆರ್ಕಿಟೆಕ್ಟ್ ಅಥವಾ ಎಂಜಿನಿಯರ್ ಅವರು ಯಾರು? ಆರ್ಕಿಟೆಕ್ಟ್ ಇಂಜಿನಿಯರ್ ಧನುಷ್ ಅಂತೇಳಿ, ಹ್ಮ್ ಮಹರ್ಷಿ ಮಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಅವರದ್ದು. ಓಕೆ ಮತ್ತೆ ಡಿಸೈನ್ ಎಲ್ಲ ನನ್ನದೇ, ಆಹಾ. ನಾನೇ ಮಾಡಿದ್ದು ಡಿಸೈನ್, ಓ ಹೀಗೆ ಬೇಕು ಅಂತ. ಸರಿ. ಸೊ ನಿಮಗೆ ಮನೆ ನಿರ್ಮಾಣದ ಅನುಭವ ಇತ್ತ ಮೊದಲೇ? ನಿರ್ಮಾಣದ ಅನುಭವ ಅಷ್ಟೇ ಇರಲಿಲ್ಲ. ಹಾ. ಆದರೆ ನಾನು ಸ್ಕೂಲಲ್ಲಿರುವಾಗ ಶಾಲೆಯ ಕಟ್ಟಡಗಳನ್ನೆಲ್ಲ ನಾನೇ ಮೇಲ್ವಿಚಾರಣೆ ಮಾಡಿಕೊಂಡಿದ್ದೆ. ಆಹಾ ಹಾಗಾಗಿ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಇತ್ತು. ಓಕೆ ಮತ್ತೆ ಮನೆ ಕಟ್ಟುವಾಗ ಅದು ಅಷ್ಟೊಂದು ಅನುಭವ ಕಟ್ಟಿದ ನಂತರವೇ ಆಗೋದು ನಮಗೆ. ನಿಜ. ಮೊದಲು ಅಷ್ಟು ಆಗೋದಿಲ್ಲ. ಆಯ್ತು ಸರ್, ಈ ಮನೆ ನಿರ್ಮಾಣಕ್ಕೆ ನೀವು ಬಳಸಿದ ಫೌಂಡೇಶನ್ ಮೆಥಡ್ ಏನು ಸರ್? ಫೌಂಡೇಶನ್ ಅಂದರೆ ಫಸ್ಟಿಗೆ ಲ್ಯಾಟೈಟ್ ಕಲ್ಲಲ್ಲಿ ಕಟ್ಟಿದ್ದು. ಹ್ಮ್ ಆ, ಮತ್ತೆ ಅದರ ಮೇಲೆ ಕಾಂಕ್ರೀಟ್ ಇದು ಹಾಕಿ ಬೆಲ್ಟ್ ಹಾಕಿದ್ದಾರೆ. ಓಕೆ ಆಮೇಲೆ ಈ ಮಡ್ ಬ್ಲಾಕ್ ಕಟ್ತಾ ಹೋದವರು. ಓಕೆ ಆಮೇಲೆ ಸೆಂಟರಲ್ಲಿ ಒಂದು ಹ್ಮ್. ಇದು ಲಿಂತ್ ಬೀಮ್ ಕೊಟ್ಟಿದ್ದಾರೆ. ಕ್ಲಿಂಟ್ ಬ್ಲಿಮ್ ಹೌದು. ಬಿಮ್ ಕೊಟ್ಟಿದ್ದಾರಲ್ವಾ? ಹೌದು ಓಕೆ ಸರ್, ಇದು ಇಂಟರ್ಲಾಕ್ ಮಡ್ ಬ್ಲಾಕ್ಸ್ ಹೌದು, ಇದಕ್ಕೆ ಇಂಟರ್ಲಾಕ್ ಮೇಸನ್ರಿ ವರ್ಕಿಗೆ ನೀವು ಬಳಸಿರೋದು? ಹೌದು, ಇಂಟರ್ಲಾಕ್ ಮಡ್ ಬ್ಲಾಕ್. ಓಕೆ ಹೌದು, ಇದು ಮಣ್ಣಿನದ್ದೇ ಹ್ಮ್ ಬ್ಲಾಕ್ಗಳು. ಓಕೆ. ಇಲ್ಲಿ ನಾನು ನೋಡ್ತಾ ಇದ್ದೀನಿ ಬಹಳ ಏನು ವಿಶಾಲವಾದಂತ ಜಗಲಿಯನ್ನು ಕೊಟ್ಟಿದ್ದೀರಿ. ಅದು ಎಲ್ ಶೇಪ್ ನಲ್ಲಿ ಇದೆ ಜಗಲಿ. ಹೌದು. ವೀಕ್ಷಕರ ಇಲ್ಲಿ ನೋಡ್ಬೋದು, ಎಲ್ ಶೇಪ್ ನಲ್ಲಿ ಜಗಲಿ. ಹಾಗೇನೆ ಶ್ರೀಯುತ ಕಜೆ ಅವರಿಗೆ ಗಾರ್ಡನಿಂಗ್ ನಲ್ಲಿ ಬಹಳ ಆಸಕ್ತಿ ಅಲ್ವಾ ಸರ್? ಸ್ವಲ್ಪ ಅಲ್ಲ, ಎಲ್ಲಿ ನೋಡಿದ್ರು ಹಸಿರು ಉಕ್ಕುತ್ತಾ ಇದೆ ಇಲ್ಲಿ. ಸೊ ನಮಗೆ ಹಸಿರು ಅಂದ್ರೆ ತುಂಬಾ ಇಷ್ಟ. ಆಹಾ ಹಸಿರು ಇಲ್ಲದ್ರೆ ನಮಗೆ ಉಸಿರಿಲ್ಲ ಅಲ್ಲ. ನಿಜ. ಹಾಗೇನೆ ನಿವೃತ್ತಿಯ ಬಳಿಕ ನೀವು ಈಗ ಪೂರ್ಣ ಪ್ರಮಾಣದ ಕೃಷಿಕರು ಕೂಡ ಅಲ್ವಾ? ಸ್ವಲ್ಪ ಮಟ್ಟಿಗೆ. ಆಲ್ ರೈಟ್. ಸೊ ಇಲ್ಲಿ ನೀವು ಜಗಲಿ ಕೊಟ್ಟಂತ ಒಂದು ಉದ್ದೇಶ ಏನು ಸರ್? ಜಗಲಿ ಅಂದ್ರೆ ಏನಾದ್ರೂ ಪ್ರೋಗ್ರಾಮ್ ಇದ್ದಾಗ ಅಂತ ಅಲ್ಲ, ನಮಗೆ ಇಲ್ಲಿ ಹೊರಗಡೆ ಕೂತ್ಕೊಂಡು ಆ ಕಡೆ ಎಲ್ಲ ನೋಡ್ಲಿಕ್ಕೆ ಆಗ್ತದಲ್ಲ, ಒಳ್ಳೆ ಗಾಳಿ ಸಿಗ್ಬೋದು, ಮತ್ತೆ ಒಳ್ಳೆಯ ಪರಿಸರ ಕಾಣ್ತದೆ ನಮಗೆ. ಅದಕ್ಕೆ ಜಗಲಿ ಸ್ವಲ್ಪ ದೊಡ್ಡದೇ ಇರಲಿ ಅಂತ ನನಗೊಂದು ಅನಿಸಿತ್ತು. ಓಕೆ, ಹಾಗೆ ಮಾಡಿದ್ದು. ಕೃಷಿ ಕುಟುಂಬಕ್ಕೆ ನಾರ್ಮಲಿ ಜಗಲಿ ಬಹಳ ಹೌದು, ಅನುಕೂಲ ಅಲ್ವಾ? ಉಪಯುಕ್ತ. ಹೌದು ಹೌದು. ಓಕೆ. ಈಗ ಮಳೆಗಾಲ ಏನಾದರೂ ಕೆಲಸ ಮಾಡಬೇಕಾದ್ರೆ ಜಗಲಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಇದು ಭತ್ತ ಎಲ್ಲ ಈಗ ಯಾರು ಬೆಳೆಸುದಿಲ್ಲ. ಓಕೆ. ಈಗ ಬೇರೆ ಎಂತಾದ್ರು ಕೃಷಿ ಬೆಳೆಗಳನ್ನೆಲ್ಲ ಏನಾದ್ರು ಮಾಡ್ಬೇಕಿದ್ರೆ ನಮ್ದೇನಿಲ್ಲ, ಅದು ಇರ್ಲಿ ಅಂತ ಅಷ್ಟೇ. ಓಕೆ. ಸ್ವಲ್ಪ ಜನ ಸೇರಿದ್ರೆ ಕೂತ್ಕೊಂಡು ಮಾತಾಡ್ಲಿಕ್ಕೆಲ್ಲ ಆಗ್ತದಲ್ಲ. ನಿಜ. ಅದೇ. ಏನ್ ಬೆಳೆ ಬೆಳಿತೀರಿ ಸರ್? ನಮ್ಗೆ ಇಲ್ಲಿ ಮುಖ್ಯವಾಗಿ ಅಡಿಕೆ ಮಾತ್ರ, ಮತ್ತೆ ಸ್ವಲ್ಪ ಸ್ವಲ್ಪ ಕೊಕ್ಕೋ ಉಂಟು, ತೆಂಗು ಉಂಟು, ತೋಟದ ಸೈಡಲ್ಲೆಲ್ಲ ತೆಂಗು ಉಂಟು. ಎಲ್ಲ ಟ್ರೆಡಿಷನಲ್ ಬೆಳೆಗಳೇ ಹೌದು ನೀವು ಬೆಳೀತಾ ಇದ್ದೀರಿ. ಅದರೊಟ್ಟಿಗೆ ಬಹುಶಃ ತರಕಾರಿ ಕೂಡ? ತರಕಾರಿ ಎಲ್ಲ ಸ್ವಲ್ಪ ಈಗ ಸ್ಟಾರ್ಟ್ ಮಾಡಿದ್ದೇನೆ. ಓಕೆ. ತರಕಾರಿ ಏನ್ ಬೆಳಿತೀರಿ ಸರ್ ನಾರ್ಮಲಿ? ಈಗ ಅದನ್ನ ಕಳೆದ ವರ್ಷ ಅಲಸಂಡೆ, ಬದನೆ, ಬೆಂಡೆ ಎಲ್ಲ ಇತ್ತು. ಅಂದ್ರೆ ಆ ಕಡೆ ಮಾಡಿದೆ, ಅದು ಸರಿ ಬರ್ಲಿಲ್ಲ ಅಂತ ಹೇಳಿ ಇಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ಮಾಡಿದೆ. ಈಗ ಸ್ವಲ್ಪ ಕ್ಯಾಬೇಜ್ ಇದೆ, ಮತ್ತೆ ಬದನೆ ಇದೆ, ಮತ್ತೆ ಬೆಂಡೆ ಇದೆ, ಮತ್ತೆ ಹರಿವೆ ಸೊಪ್ಪೆಲ್ಲ ಹಾಕಿದ್ದೇನೆ. ಅದು ಏನಷ್ಟು ಒಳ್ಳೆ ಆಗ್ಲಿಲ್ಲ. ಆಲ್ ರೈಟ್ ಸರ್, ಸ್ವಲ್ಪ ನಾವು ಒಳಗಡೆ ನೋಡೋಣ. ಸರಿ ಸರಿ ಸರ್, ಇಲ್ಲಿ ನೀವು ಮೇನ್ ಡೋರಿಗೆ ಬಳಸಿದ್ದು ಏನು ಸರ್? ಇದು ಸ್ಟೀಲ್ ಡೋರು. ಎಲ್ಲ ನಂದು ಡೋರು ಸ್ಟೀಲ್ ಇದ್ದು, ಕಿಟಕಿ ಕೂಡ ಸ್ಟೀಲ್ ಇದೆ, ಅದು ಕೂಡ ಸ್ಟೀಲ್ ಇದೆ, ಅವರೇ ರೆಡಿ ಮಾಡಿ ಕೊಟ್ಟರು. ಓಕೆ. ಹಾಗೆ. ಸೊ ಇದು ಫ್ರೇಮ್ ಕೂಡ ಅದು ಎಲ್ಲ ಫುಲ್ ಇದು ಸೆಟ್ಟೇ ಬರುತ್ತೆ. ನಾವು ಮರದಿಂದ ಮಾಡೋದಕ್ಕಿಂತ ಚೀಪ್ ಆಗ್ತದೆ. ಸುಮಾರು ಎಷ್ಟು ಕಾಸ್ಟ್ ಆಗ್ತದೆ ಸರ್ ಈ ಒಂದು ಕಂಪ್ಲೀಟ್ ಸೆಟ್ಟಿಗೆ? ಇದು ಒಂದು ಸೆಟ್ಟಿಗೆ 72,000 ಆಯ್ತು. ಯಾಕಂದ್ರೆ ಇದು 4 ಫೀಟ್ ಅಗಲ ಇದೆ. ಇನ್ನೊಂದು ಆ ಕಡೆ ಇದು ಬರೀ 26,000 ಆದಷ್ಟೇ. ಸರಿ. ಸೊ ನಿಮ್ಮ ಮನೆಯಲ್ಲಿ ಮರದ ಬಳಕೆ ನೀವು ಮಾಡೇ ಇಲ್ಲ ಅಲ್ವಾ? ಮರ ಬೇಡ ಅಂತೇಳಿ, ಯಾಕಂದ್ರೆ ಇದು ಸ್ವಲ್ಪ ಫರ್ನಿಚರ್ ಇರುವುದು ಅದು ಕಳೆದ ವರ್ಷದ ಅಂದ್ರೆ ಹಳೆ ಮರದ ಇದನ್ನು ಮಾಡಿದ್ದಷ್ಟೇ. ಮರ ನಾವು ಕಡಿಬಹುದು, ಬಟ್ ನಾವು ನೆಡುವುದಿಲ್ಲ. ನನ್ನದು ಧೋರಣೆ ಅಷ್ಟೇ, ಪ್ರಕೃತಿಗೆ ನನ್ನಿಂದ ಸಾಧ್ಯ ಆಗುವಷ್ಟು ಸ್ವಲ್ಪ ಅನುಕೂಲ ಆಗಲಿ ಅಂತ. ಸರಿ. ಹಾಗೆ ಮರ ಕಡಿದು ನಾವು ಕಾಡನ್ನು ಹಾಳು ಮಾಡೋದಕ್ಕಿಂತ ಇದು ಸ್ವಲ್ಪ ಒಳ್ಳೆಯದು ಅಂತ ಅನಿಸಿತು. ನಿಜ. ಓಕೆ. ಸೊ ಹಾಗೆ ಒಳಗೆ ಬಂದ್ರೆ ಇದು ನಿಮ್ಮ ಲಿವಿಂಗ್ ಏರಿಯಾ ಅಲ್ವಾ ಸರ್? ಲಿವಿಂಗ್ ಏರಿಯಾ. ಸೊ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಡಬಲ್ ಹೈಟ್ ಇದ್ದು ರೂಫಿಂಗ್ ಕೊಟ್ಟಿದ್ದೀರಿ ಸರ್. ಹೌದು. ಇದು
ಡಿಸೈನಿಂಗ್ ಒಂದು ವಿನ್ಯಾಸದ ಪಾರ್ಟ್ ಅದ ಸರ್, ಅಥವಾ ಅದು ಫಂಕ್ಷನಲ್ ಆಗಿ ಇದಕ್ಕೆ ಇಲ್ಲ, ಏನಾದ್ರೂ ಒಂದು ಡಿಸೈನ್ ಕಾರಣ ಕೂಡ ಪಾರ್ಟ್, ಇದೆಯಾ? ಆಹಾ. ಮತ್ತೆ ಸ್ವಲ್ಪ ನಮಗೆ ತಂಪು ಸಿಗ್ತದೆ ಅಂತೇಳಿ ಹೈಟ್ ಮಾಡಿದ್ದು. ಹ್ಮ್. ಎರಡೂ ಆಯ್ತು, ಸ್ಟೈಲಿಗೂ ಆಯ್ತು, ಓಕೆ ಅನುಕೂಲಕ್ಕೂ ಆಯ್ತು. ಓಕೆ. ಹಾಗೆ. ಹೊರಗಿಂದ ನೋಡುವಾಗ ಇದು ಮಾಡಿ ಮನೆ ತರ ತೋರ್ತದೆ. ಹೌದು, ತುಂಬಾ ಜನ ಹಾಗೆ ಎಲ್ಲಿ ಮಾಳಿಗೆಗೆ ಹೋಗುದು ದಾರಿ ಅಂತ ಕೇಳ್ತಾರೆ. ಓಕೆ. ಸೊ ಈ ಒಂದು ಡಬಲ್ ಹೈಟ್ ಇಂದಾಗಿ ಹ್ಮ್. ಬಹಳ ತಂಪು ವಾತಾವರಣ ಕೂಡ ಹೌದು, ಇಲ್ಲಿದೆ. ಹೌದು. ಒಳ್ಳೆ ಬೆಳಕು ಕೂಡ ಇಲ್ಲಿ ಸಿಗ್ತಾ ಇದೆ ವೀಕ್ಷಕರೇ. ಸರ್, ಇಲ್ಲಿ ನೀವು ಮೇಸನ್ರಿ ವರ್ಕಿಗೆ ಇಂಟರ್ಲಾಕಿಂಗ್ ಮಾಡಿ ಬ್ರಿಕ್ಸ್ ಅನ್ನ ಬಳಸಿದ್ರಿ. ಹೌದು ಹೌದು. ಅನಂತರ ಅದ್ರ ಮೇಲೆ ಪೇಂಟಿಂಗ್ ತಾವು ಏನ್ ಅದು ಬಳಸಿದ್ರಿ ಸರ್? ಟೆರಕೋಟಾ ಪೇಂಟ್, ಹಾ. ಟೆರಕೋಟದ ಕೊಟ್ಟದ್ದು. ಸೊ ಡೈರೆಕ್ಟ್ಲಿ ಈ ಬ್ಲಾಕ್ ನ ಮೇಲೆ ಅಪ್ಲೈ ಹೌದು ಮಾಡಿರುವಂತದ್ದ, ಹೌದು ಅಥವಾ ಹೌದು. ಅದಕ್ಕೆ ಏನಾದ್ರು ಪ್ರೈಮರ್ ಹೊಡೆದಿದ್ದೀರಿ? ಪ್ರೈಮರ್ ಇಲ್ಲ ಇಲ್ಲ ಏನಿಲ್ಲ, ಇಲ್ಲ, ಡೈರೆಕ್ಟ್. ಟೆರಕೋಟಾ ಪೇಂಟ್ ಅನ್ನ ಡೈರೆಕ್ಟ್ ಅದ್ರ ಮೇಲೆ ಅಪ್ಲೈ ಹೌದು, ಮಾಡಿದ್ದೀರಿ. ಓಕೆ. ಫ್ಲೋರಿಂಗಿಗೆ ಬಳಸಿರೋದು ಏನ್ ಸರ್? ಇದು ಟೈಲ್ಸ್. ವಿಟ್ರಿಫೈಡ್ ಟೈಲ್ಸ್. ಹೌದು ಹೌದು. ಹಾ. ನಾರ್ಮಲಿ ಈ ಭಾಗದಲ್ಲಿ ಈ ಕಾವಿ ಅಥವಾ ಏನು ರೆಡ್ ಆಕ್ಸೈಡ್ನೆಲ್ಲ ಬಳಕೆ ಮೊದಲಿತ್ತು. ಮೊದಲು ಮಾಡ್ತಿದ್ರು, ಈಗ ಯಾರು ರೆಡ್ ಆಕ್ಸೈಡ್ ಎಲ್ಲ ಬಳಸುದಿಲ್ಲ. ಹ್ಮ್. ಒಂದು ಪ್ರಾಬ್ಲಮ್ ಏನಂದ್ರೆ ರೆಡ್ ಆಕ್ಸೈಡ್ ಹಾಕ್ಲಿಕ್ಕೆ ಜನ ಸಿಕ್ಕುದಿಲ್ಲ, ಅವ್ರಿಗೆ ಗೊತ್ತಿರುದಿಲ್ಲ. ಈಗಿನವರಿಗೆ, ಹಿಂದಿನ ಮೇಸ್ತ್ರಿಗಳೆಲ್ಲ ಬಹಳ ಚಂದ ಹಾಕ್ತಿದ್ರು, ಈಗ ಅವರಿಗೆ ಗೊತ್ತಿರುದಿಲ್ಲ ಅದನ್ನು ಮಾಡ್ಲಿಕ್ಕೆ. ಓಕೆ. ಸೊ ಸ್ಕಿಲ್ಡ್ ವರ್ಕರ್ ಸಿಕ್ಕುದು ಕಷ್ಟನಾ? ಹೌದು ಹೌದು. ಓಕೆ, ಕಷ್ಟ. ನಿಮಗೆ ರೆಡ್ ಆಕ್ಸೈಡ್ ಹಾಕುವಂತ ಒಂದು ಆಸೆ ಇತ್ತ? ಆಸೆ ಇತ್ತು, ಬಟ್ ಯಾರು ಜನ ಸಿಕ್ಕುದಿಲ್ಲ ಅದಕ್ಕೆ. ಮತ್ತೆ ಅದು ರೆಡ್ ಆಕ್ಸೈಡ್ ಹಾಕುದು ಕರೆಕ್ಟ್ ಆದ್ರೆ ಮಾತ್ರ ಚಂದ ಕಾಣ್ತದೆ, ಇಲ್ಲದ್ರೆ ಅದು ಕಿತ್ತು ಹೋಗುದು ಮತ್ತೆ ಅದೆಲ್ಲ ಸಮಸ್ಯೆ ಆಗ್ತದೆ. ಎಲೆಕ್ಟ್ರಿಕಲ್ ಲೈನ್ ಮತ್ತೆ ಪ್ಲಂಬಿಂಗ್ ಲೈನ್ ಅನ್ನು ಹೇಗೆ ಕೊಟ್ಟಿದ್ದೀರಿ? ಇದು ಕಂಪ್ಲೀಟ್ ಗೋಡೆ ಆದ ನಂತರ ಅವರು ಬಾಕಿ ಗೋಡೆಯಲ್ಲಿ ಹೇಗೆ ಇದು ಕಟ್ ಮಾಡಿ ವೈರಿಂಗ್ ಮಾಡ್ತಾರೋ ಹಾಗೆ ಇದರಲ್ಲಿ ಮಾಡಿದ್ದಾರೆ. ಆದ್ರೆ ಅದು ಕಾಣುದಿಲ್ಲ, ಯಾಕೆಂದ್ರೆ ಅದಕ್ಕೆ ಸ್ವಲ್ಪ ಇದು ಎಂತ ಕಾವೆ ಎಲ್ಲ ಮಿಕ್ಸ್ ಮಾಡಿ, ಸಿಮೆಂಟ್ಗೆ ಮಿಕ್ಸ್ ಮಾಡಿ ಕವರ್ ಮಾಡಿದ್ದಾರೆ, ಗೊತ್ತಾಗುದಿಲ್ಲ ಅದೀಗ. ಸೊ ಇಲ್ಲಿ ಹಾಗಾದ್ರೆ ನೀವು ಎಲೆಕ್ಟ್ರಿಕಲ್ ಮತ್ತೆ ಪ್ಲಂಬಿಂಗ್ ಲೈನ್ ಅನ್ನ ಗೋಡೆ ಕಟ್ಟಿದ ಮತ್ತೆ ಹೌದು ಗ್ರೂವ್ ಕಟ್ ಮಾಡಿ ಮಾಡಿದ್ದೀರಿ ಅಲ್ವಾ? ಇಲ್ಲಿ ಕಿಟಕಿಯನ್ನು ಕೂಡ ಬಹಳ ವಿಶಾಲವಾಗಿ ಕೊಟ್ಟಿದ್ದೀರಿ ಸರ್, ಒಳ್ಳೆ ಗಾಳಿ ಬೆಳಕು ಇರುವಂತ. ಓಕೆ, ಆಲ್ ರೈಟ್. ಹಾಗೇನೆ ಇಲ್ಲಿ ವೀಕ್ಷಕರೇ ಪೂಜಾ ರೂಮ್ ಇಲ್ಲಿ ಕೊಟ್ಟಿದ್ದಾರೆ. ಇದು ವುಡನ್ ಸರ್? ವುಡನ್. ಓಕೆ. ಸರ್, ಇದು 2 ಬೆಡ್ರೂಮ್ ಮನೆ ಅಲ್ವಾ? ಇಲ್ಲಿ ಬೆಡ್ರೂಮ್ ನ ಲೊಕೇಶನ್ಸ್ ಎಲ್ಲಿ ಬರ್ತದೆ ಸರ್? ನೋಡಿ, ಒಂದು ಬೆಡ್ರೂಮ್ ಇಲ್ಲಿ ಉಂಟು. ಎಸ್. ಇದು ಮಾಸ್ಟರ್ ಬೆಡ್ರೂಮ್. ಓಕೆ. ಇಲ್ಲಿ ಇನ್ನೊಂದು ಆ ಕಡೆ ಯಾರಾದ್ರೂ ಬಂದ್ರೆ ಗೆಸ್ಟ್ಗಳಿಗೆ ಅಂತೆಲ್ಲ ಇಲ್ಲಿ. ಸೂದಿಂಗ್ ಲೈಟ್ ಇರುವಂತ ರೂಮ್, ಬಹಳ ಹೌದು ತಂಪಿದೆ, ಒಳಗಡೆ ತಂಪಿದೆ ಅಲ್ವಾ? ಸರ್, ಸುಮಾರು ಎಷ್ಟು ಸೈಜ್ ಇದೆ ಸರ್ ಈ ಬೆಡ್ರೂಮ್? ಇದು 12-14. ಇದು 12-14, ಅದು 12-16. ಓಕೆ ಸರ್, ಈ ಮನೆಯ ಬೆಡ್ರೂಮ್ಗಳಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಆ ಫೆಸಿಲಿಟಿ ನೀವು ಬಳಸ್ಕೊಂಡಿಲ್ಲ? ಇಲ್ಲ, ಬಳಸಲಿಲ್ಲ. ಓಕೆ. ಇಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ನ ಲೊಕೇಶನ್ ಎಲ್ಲಿ ಸರ್? ನೋಡಿ, ಇದು ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಇಲ್ಲಿ, ಇನ್ನೊಂದು ಟಾಯ್ಲೆಟ್ ಆ ಕಡೆ ಉಂಟು. ಸೊ ಓಕೆ, ಬಹಳ ವಿಶಾಲವಾದಂತ. ಇದು ಕಿಚನ್ ಮತ್ತು ಡೈನಿಂಗ್ ಎರಡು ಒಟ್ಟಿಗೆ, ಸಪರೇಟ್ ಮಾಡಲಿಲ್ಲ, ಬೇಡ ಅಂತಲೇ. ರೈಟ್. ಸೊ ಎಲ್ಲಿ ಬೇಕೋ ಅಲ್ಲಿ ನೀವು ಸ್ವಲ್ಪ ಆಧುನಿಕ ವಸ್ತುಗಳನ್ನು ಬಳಸಿದ್ದೀರಿ ಅಲ್ವಾ? ಹೌದು ಹೌದು. ಓಕೆ. ಆಮೇಲೆ ಮಾಡಿಗೆ ನೀವು ಟ್ರಸ್ ವರ್ಕಿಗೆ ಏನನ್ನು ಬಳಸಿರುವುದು ಸರ್? ಇದು ಅದು ಕಬ್ಬಿಣ, ಸ್ಟೀಲ್. ಓಕೆ, ಸ್ಟೀಲ್ ಇದೆ ಎಲ್ಲ. ಓಕೆ. ಆಮೇಲೆ ಮಂಗಳೂರು ಹೆಂಚನ್ನು ಬಳಸಿದ್ದೀರಿ. ಹೌದು. ಓಕೆ. ಇದಕ್ಕೆ ಸೀಲಿಂಗ್ ಏನು ಹೆಂಚನ್ನು ನೀವು ಬಳಸಿಲ್ವಾ ಸರ್? ಸೀಲಿಂಗ್ ಹಂಚು ಬಳಸಿಲ್ಲ, ಬೇಡ ಅಂತ, ಕಾಸ್ಟ್ಲಿ ಆಗ್ತದೆ ಅಂತ ಬಿಟ್ಟದ್ದು ಆಗ. ಸರ್, ಬಹಳ ಸುಂದರವಾದಂತ ಒಂದು ಮನೆ, ಮುದ್ದಾದ ಮನೆ. ಮನೆಗೆ ನೀವು ಹಸೆ ಮನೆ ಅಂತ ಹೆಸರಿಟ್ಟಿದ್ದೀರಿ. ಏನಿದ್ರ ಹಿನ್ನೆಲೆ ಸರ್? ಹಸೆ ಅಂತ ಹೇಳಿದ್ರೆ ಗೋಡೆಯಲ್ಲಿ ಎಲ್ಲ ಬರೆಯುವುದಕ್ಕೆ ಹಸೆ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಮದುವೆಯ ಕಾರ್ಯಕ್ರಮದಲ್ಲೆಲ್ಲ ಅಕ್ಕಿಯನ್ನು ನೆಲದಲ್ಲಿ ಹಾಸಿ ಹಸೆ ಬರೀಲಿಕ್ಕೆಲ್ಲ ಉಂಟು. ಹಾಗೆ ಮದುಮಕ್ಕಳು ಕೂತ್ಕೊಳ್ಳುವಾಗ, ಅಂದ್ರೆ ಹುಡುಗ ಮತ್ತು ಹುಡುಗಿ ಕೂತ್ಕೊಳ್ಳುವಾಗ ಗೋಡೆಯಲ್ಲಿ ಒಂದು ಚಿತ್ರ ಮಾಡ್ತಾರೆ, ಹಸೆ ಚಿತ್ರ ಅಂತ ಹೇಳ್ತಾರೆ. ಹಾಗೆ ಹಸೆ ಎಂಬ ಒಂದು ಇದಕ್ಕೆ ನಾನು ಹಸೆ ಮನೆ ಅಂತ ಹೆಸರು ಇಟ್ಟುಕೊಂಡದ್ದು. ಓಕೆ. ನಿಮಗೆ ಚಿತ್ರಕಲೆಯಲ್ಲಿ ಮತ್ತೆ ಛಾಯಾಗ್ರಹಣದಲ್ಲೆಲ್ಲ ಬಹಳ ಆಸಕ್ತಿ ಅಂತ ಕೇಳ್ಪಟ್ಟಿದ್ದೀನಿ. ಹೌದು ಹೌದು. ಓಕೆ ಸರ್, ಈ ಮನೆ ನಿರ್ಮಾಣಕ್ಕೆ ನಿಮಗೆ ಸುಮಾರು ಎಷ್ಟು ಸಮಯ ತಗುಲಿತ್ತು ಸರ್? ನನಗೆ ಹೆಚ್ಚು ಕಮ್ಮಿ 10 ತಿಂಗಳು ತಗೊಂಡಿದ್ದಾರೆ. 10 ತಿಂಗಳು ಅಂದ್ರೆ ಲೇಬರ್ ಪ್ರಾಬ್ಲಮ್ ಇಲ್ಲದ್ರೆ ಬೇಗ ಆಗ್ತಿತ್ತು ಅದು. 10 ತಿಂಗಳಾಗಿದೆ. ಓಕೆ. ನಿಮಗೆ ತಗುಲಿದ ವೆಚ್ಚ ಎಷ್ಟು ಸರ್?
ನನಗೆ ಎಲ್ಲ ಸೇರಿ 32 ಲಕ್ಷ ಆಗಿದೆ. 32 ಲಕ್ಷದಲ್ಲಿ ಕಂಪ್ಲೀಟ್ ವರ್ಕ್ ಆಯ್ತು. ಕಂಪ್ಲೀಟ್ ಅಂದರೆ ಇಂಟೀರಿಯರ್, ಆಮೇಲೆ ಇದು ಕರೆಂಟ್ ಇದ್ದು, ಸೋಲಾರ್ ಇದ್ದು ಎಲ್ಲ ಸೇರಿ 32 ಲಕ್ಷ ಆಗಿದೆ. 32 ಲಕ್ಷದಲ್ಲಿ ಎಲ್ಲ ಸಂಪೂರ್ಣ ವೆಚ್ಚ ಮುಗಿದಿದೆ. ನೀವು ಮುಗಿಸಿದ್ದೀರಿ. ಹೌದು ಓಕೆ, ಬಹಳ ಒಳ್ಳೆಯ ಬಜೆಟ್ ನಲ್ಲೇ ಹೌದು ಹೌದು. ಇಷ್ಟು ದೊಡ್ಡ ಮನೆಯನ್ನ ಕಟ್ಟಿದ್ದೀರಿ. ಈಗ ನೀವು ಧಾರಾಳ ಮಳೆ ಬೀಳುವಂತ ಪ್ರದೇಶದಲ್ಲಿ ಹ್ಮ್. ಒಂದು ಎಕ್ಸ್ಪೋಸ್ಡ್ ವಾಲ್ ಮನೆ ಕಟ್ಟಿದ್ದೀರಿ. ಹೌದು ಒಂದು ಮಳೆಗಾಲವನ್ನು ನೀವಿಲ್ಲಿ ಸಂಪೂರ್ಣ ನೋಡಿದ್ದೀರಿ. ಹೌದು. ಬಹುಶಃ ಮನೆ ನಿರ್ಮಾಣದ ಸಮಯದಲ್ಲಿ ಕೂಡ ಒಳ್ಳೆ ಮಳೆ ಮಳೆ ಆಗ್ತಾ ಒಂದು ಇತ್ತು. ಸೀಸನ್ ನೋಡಿರ್ತೀರಿ ಹೌದು, ನೀವು. ಈ ಮಡ್ ಬ್ಲಾಕ್ ನೀರು ಕುಡಿಯುತ್ತೆ ಅಥವಾ ಇನ್ನೇನು ಹಾಳಾಗ್ತದೆ ಮಳೆಯಿಂದಾಗಿ ಅಂತೆಲ್ಲ ಸ್ವಲ್ಪ ಭಯ ಇದೆ ಜನರಿಗೆ. ನೀವೇನ್ ನನಗೆ ಹೇಳ್ತೀರಿ? ಅಂತ ಅನುಭವ ಏನು ಆಗ್ಲಿಲ್ಲ. ಹ್ಮ್ ನೀರು ಸ್ವಲ್ಪ ಕುಡಿಯುತ್ತೆ ಅದು. ಈಗ ಕೆಂಪು ಕಲ್ಲಾದ್ರೂ ಕುಡಿಲೇಬೇಕು, ಅದು ಕುಡಿತದೆ ಅದು. ಹ್ಮ್ ಆದ್ರೆ ಒಂದು ಲಿಮಿಟ್ ಇದೆ ಕುಡಿಲಿಕ್ಕೆ. ಹ್ಮ್ ಹ್ಮ್ ಮತ್ತೆ ನೀರು ಕುಡ್ದ ಕೂಡಲೇ ಇದೇನು ಲೂಸ್ ಆಗಲಿಲ್ಲ. ಹ್ಮ್ ಕೆಲವರು ಹೇಳಿದ್ರು ಅದು ಬೇಡ, ಅದು ಹುಡಿ ಬೀಳ್ತದೆ, ಆಮೇಲೆ ಮಳೆ ನೀರು ಬಿದ್ದರೆ ಅದು ನೀರಾಗಿ ಹೋಗ್ತದೆ. ಹ್ಮ್ ಹಾಗೆ ನನಗೆ ಅಂದರೆ ನಾನು ತುಂಬ ಮನೆಗಳನ್ನು ನೋಡಿದ್ದೇನೆ ಮೊದಲೇ. ಹ್ಮ್ ಮಡ್ ಬ್ಲಾಕಲ್ಲಿ ಕಟ್ಟಿದ ಮನೆಗಳನ್ನೇ ನೋಡಿದ ಕಾರಣ ಓಕೆ ನನಗೆ ಅದ್ರ ಬಗ್ಗೆ ಧೈರ್ಯ ಇತ್ತು. ಓಕೆ ಮತ್ತೆ ನಮ್ಮ ಪೂರ್ವಜರು ಅಂದರೆ ನಮ್ಮಲ್ಲಿ ಮೊದಲಿದ್ದ ಹಳೆ ಮನೆ ಅದು ಮಣ್ಣಿನ ಗೋಡೆಯಲ್ಲೇ ಮಾಡಿದ್ದು. ಓಕೆ ಅಷ್ಟು ವರ್ಷದಿಂದ ಮಳೆ ಬಂದರೂ ಕೂಡ ಅದು ಏನು ಹಾಳಾಗಲಿಲ್ಲ. ಓಕೆ ಹಾಗಾಗಿ ಮಣ್ಣು ಯಾವಾಗಲೂ ಅದು ಜೀವಂತವಾಗಿರ್ತದೆ ಅಂತ ನನ್ನ ಒಂದು ನಂಬಿಕೆ. ರೈಟ್. ಆಮೇಲೆ ಈ ತರದ ಮನೆ ಕಟ್ಟಿಸುವವರಿಗೆ ನಿಮ್ಮ ಕಿವಿ ಮಾತೇನು ಸರ್? ಖಂಡಿತವಾಗಿ ಇಂಥ ಮನೆಗಳನ್ನು ಕಟ್ಟಬಹುದು. ಅದು ಪರಿಸರ ಸ್ನೇಹಿ ಆಗಿರ್ತದೆ, ಹ್ಮ್ ಮತ್ತೆ ಕಡಿಮೆ ಬಜೆಟಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಹ್ಮ್ ಮತ್ತೆ ನಾವು ಮಣ್ಣಿಂದಲೇ ಬಂದದ್ದು, ಮಣ್ಣಲ್ಲೇ ಜೀವನ ಮಾಡೋದು ತುಂಬಾ ಒಳ್ಳೇದದು, ಎಲ್ರಿಗೂ ಒಳ್ಳೇದದು. ಸರ್, ನಮ್ಮ ವೀಕ್ಷಕರಲ್ಲಿ ಅನೇಕರ ಕಳವಳ ಏನಂತ ಹೇಳಿದ್ರೆ, ಕರಾವಳಿ ಪ್ರದೇಶದಲ್ಲಿ ಅಥವಾ ಮಲೆನಾಡಿನಲ್ಲಿ ಎಲ್ಲಿ ಧಾರಾಳ ಮಳೆ ಬೀಳ್ತದೆ ಅಲ್ಲಿಗೆ ಈ ತರದ ಮಣ್ಣಿನ ಏನು ಬ್ಲಾಕ್ಗಳಲ್ಲಿ ಮನೆ ಮಾಡುವುದು ಸೂಕ್ತವಾ ಅಂತ. ಸೊ ನಿಮ್ಮ ಒಂದು ಅನುಭವದ ಮಾತೇನು ಸರ್? ಖಂಡಿತ ಸೂಕ್ತ. ಯಾಕೆಂದ್ರೆ ಮಳೆಯಿಂದ ಇದರ ಮೇಲೆ ನೇರವಾಗಿ ನೀರು ಬಿದ್ದರೂ ಅದು ಏನು ಆಗೋದಿಲ್ಲ. ಮತ್ತೆ ಹಾಗೂ ಒಂದು ಕೆಲವರಿಗೆ ಡೌಟ್ ಇದ್ರೆ ಮಾಡನ್ನು ಸ್ವಲ್ಪ ಜಾಸ್ತಿ ಉದ್ದಕ್ಕೆ ಇಳಿಸಿದ್ರೆ ನೀರು ಗೋಡೆಗೆ ಬೀಳದಾಗೆ ಮಾಡಿಕೊಳ್ಳಬಹುದು. ಓಕೆ ಮತ್ತೆ ಗೋಡೆಗೆ ಟೆರಕೋಟ ಕಲರ್ ಕೊಟ್ರೆ ಅದು ನೀರನ್ನು ಹೀರಿಕೊಳ್ಳುವುದಿಲ್ಲ. ಹಾಗಾಗಿ ಇದು ಏನು ಸಮಸ್ಯೆ ಖಂಡಿತ ಆಗುದಿಲ್ಲ. ಸರ್, ಬಹಳ ಸುಂದರವಾದಂತ ಒಂದು ಮನೆ. ಈ ಮನೆಯ ಹೋಮ್ ಟೂರ್ ಅನ್ನು ನಮಗೆ ನಡೆಸ್ಕೊಟ್ರಿ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ವೀಕ್ಷಕರಿಗೂ ಧನ್ಯವಾದ, ನಿಮಗೂ ಧನ್ಯವಾದಗಳು ಸರ್.